ಹೇಗಿದ್ದೀರಾ ಎಲ್ಲ? ಫಸ್ಟ್ ಕರ್ಣದಿಂದ ಶುರು ಮಾಡ್ಬಿಡೋಣ. ಫಸ್ಟ್ ಕ್ಲಾಸ್. ಹಬ್ಬ ಅಂತ ಬೇರೆ ಹೇಳ್ತಿದ್ದೀರಾ, ಸೊ ಹಬ್ಬ ಅಂದ ತಕ್ಷಣ ಒಂದು ಆಟೋಮೆಟಿಕ್ಲಿ ಖುಷಿ ಅಂತ ಸ್ಟಾರ್ಟ್ ಆಗಿಬಿಡುತ್ತೆ ಒಳಗಡೆಯಿಂದ. ಸೊ ಎವ್ರಿಥಿಂಗ್ ಇಸ್ ಗೋಯಿಂಗ್ ಗುಡ್. ಜನ ಶೋಗೂ ಒಂದಷ್ಟು ಪ್ರೀತಿ ಕೊಡ್ತಿದ್ದಾರೆ, ಸೊ ಅದರಿಂದ ಎವ್ರಿಥಿಂಗ್ ಇಸ್ ಗೋಯಿಂಗ್ ಗುಡ್. ಒಂದಷ್ಟು ಪ್ರೀತಿ ಅಲ್ಲ, ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಒಂದು ಕಡೆ ದೀಪಾವಳಿ ಸೆಲೆಬ್ರೇಷನ್, ಮತ್ತೊಂದು ಕಡೆ ಡೆಫಿನೆಟ್ಲಿ ಕರ್ಣ ಸೀರಿಯಲ್ನಲ್ಲಿ ಸೀನ್ ಬೈ ಸೀನ್ ಏನಾಗ್ತಾ ಇದೆ ಅಂತ ಕುತೂಹಲದಿಂದ ಎಲ್ಲರೂ ನೋಡ್ತಾ ಇದ್ದಾರೆ. ನನಗೆ ಎಷ್ಟು ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅಂದ್ರೆ ಅವರೇ ಸ್ಟೋರಿ ಬರೀತಾ ಇದ್ದಾರೆ. ಹಿಂಗಾಗಿದೆಯಂತೆ, ಹಿಂಗಾಯ್ತಂತೆ, ಹಿಂಗ್ ಮಾಡಬಹುದಂತೆ, ಹಿಂಗ್ ಟ್ವಿಸ್ಟ್ ಸಿಕ್ತಂತೆ ಅಂತ. ಸೊ ಒಂದು ಜನಪ್ರಿಯ ಧಾರಾವಾಹಿಯಾಗಿ ಕರ್ಣ ಹೊರಹೊಮ್ತಾ ಇದೆ. ಹಾಗೆ ಒಂದೊಂದು ಪಾತ್ರಗಳ ಜೊತೆ ರಿಲೇಟ್ ಆಗ್ತಾ ಇದ್ದಾರೆ. ಅಂಡ್ ಇತ್ತೀಚೆಗಿನ ಎಪಿಸೋಡ್ಸ್ನ ನಿಮ್ಮ ಎಮೋಷನಲ್ ಆ ಸೀನ್ಸ್ ಏನಿದೆ ಎಲ್ಲರ ಕಣ್ಣಲ್ಲೂ ಕಣ್ಣೀರು ತರಿಸಿದೆ. ಸೊ ದೀಪಾವಳಿ, ಮತ್ತೊಂದು ಕಡೆ ಕರ್ಣನ ಯಶಸ್ಸು ಹೇಗೆ ಅನ್ನಿಸ್ತಿದೆ? ಹಬ್ಬ ಅಂದ ತಕ್ಷಣ ಸರ್ಪ್ರೈಸ್ ಅಂತ ಒಂದು ಕಾಯ್ತಾ ಇರ್ತೀವಲ್ಲ, ಗಿಫ್ಟ್ಗೋಸ್ಕರ ಕಾಯ್ತಾ ಇರ್ತೀವಿ. ಸೊ ಇದೊಂದು ಗಿಫ್ಟ್ ಅಂತಾನೆ ಹೇಳ್ಬೋದು. ನಮ್ಗೆಲ್ಲರಿಗೂ ಒಂದು ದೀಪಾವಳಿ ಗಿಫ್ಟ್. ಅಂಡ್ ಇವತ್ತಿನ ಡೇಗೆ ಕನೆಕ್ಟ್ ಆಗೋದು ತುಂಬಾ ರೇರ್ ಆಗಿದೆ. ಲೈಕ್ ಒಬ್ರು ಇಮೋಷನ್ಸ್ಗಾಗ್ಲಿ ನಮ್ಮ ಜೊತೆಲಿ ಇರೋರು ಇಮೋಷನ್ಸ್ಗೆ ಕನೆಕ್ಟ್ ಆಗೋದು ತುಂಬಾ ಕಷ್ಟ. ಅಂಥದ್ರಲ್ಲಿ ನಮ್ಮನ್ನ ಆನ್ ಸ್ಕ್ರೀನ್ ನೋಡಿ ಇಷ್ಟೆಲ್ಲ ಕನೆಕ್ಟ್ ಆಗಿದ್ರೆ ಅಂದ್ರೆ ದೇರ್ ಇಸ್ ಸಮ್ ಬಾಂಡ್ ವಿಚ್ ಇಸ್ ಬಿಯಾಂಡ್ ಎಕ್ಸ್ಪ್ಲನೇಷನ್. ಅದು ಕ್ರಿಯೇಟ್ ಮಾಡೋದು ಹೇಗೆ ಅಂತ ಲಿಟರಲಿ ವಿ ಡೋಂಟ್ ನೋ, ಬಟ್ ಇಟ್ ಹ್ಯಾಸ್ ಹ್ಯಾಪನ್ಡ್ ಅಂಡ್ ಇಟ್ಸ್ ಹ್ಯಾಪನಿಂಗ್ ಅನ್ನೋದು ತುಂಬಾ ಖುಷಿ ಕೊಡ್ತಿದೆ.